ಇವತ್ತೇನು 15 ವರ್ಷದ ಬಾಲಕ ಚೇತನ್ ಅನ್ನುವಂಥ ಬಾಲಕ ಅವನ ಸ್ನೇಹಿತ ಸುಮಾರು 12 ವರ್ಷದ ಬಾಲಕನಿಂದ ಅವನ ಹತ್ಯೆ ಆಗಿದ್ದು ಬಹುಶಃ ಇದು ಬಹಳ ದುರ್ದೈವ. ಇವತ್ತು ಬಹಳ ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದಂಥ ತಂದೆ ತಾಯಿಗಳು ಎಲ್ಲ ಒಂದು ಕಡೆ ರೊಟ್ಟಿ ವ್ಯಾಪಾರ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಅಂಥವ್ರ ಮಗ ಬಹುಶಃ ಮನೆಗೆ ಆಸರೆ ಆಗಿದ್ದ. 3 ಜನ ಹೆಣ್ಮಕ್ಳು, ಒಬ್ಬನೇ ಒಬ್ಬನ ಮಗ. ಆ ಮನೆ ದೀಪ ಆಗಿ ಬಹುಶಃ ಎಲ್ಲ ತನ್ನ ಶಿಕ್ಷಣದ ಜೊತೆಗೆ ತನ್ನ ಬಿಡುವಿನ ಸಮಯದಲ್ಲಿ ಮನೆಗೆ ಏನು ತಾಯಿ ರೊಟ್ಟಿ ಮಾಡ್ತಿದ್ಲು, ಆ ರೊಟ್ಟಿ ತೊಗೊಂಡೋಗಿ ಎಲ್ಲ ಕಡೆ ಮನೆಗೆ ಕೊಟ್ಟು ಅದೇನೋ ಸಂಪಾದನೆ ಮಾಡಿ ಅದರಲ್ಲಿ ಅವ್ರ ಜೀವನ ನಡೀತಾ ಇತ್ತು. ಇವತ್ತು ಅಂಥದ್ದು ಸಣ್ಣ ಮಕ್ಕಳ ಈ ರೀತಿಯ ಘಟನೆ ಬಹುಶಃ ಎಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿ, ನಮ್ಮ ದಿನಮಾನಗಳು ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲು, TV ಎಲ್ಲ ಒಂದು ಕಡೆ ಇಂಥದ್ರ ಮೇಲೆ ಪ್ರಭಾವ ಬೀರಿ ಇಂಥ ಘಟನೆಗಳು ನಡೀತಾ ಇರೋದು. ಬಹುಶಃ ನಾವೆಲ್ಲ ಮುಂದಿನ ಪೀಳಿಗೆ ಬಗ್ಗೆ ನಿಜಕ್ಕೂ ನಾವೆಲ್ಲ ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ಇಂಥ ದುರ್ಘಟನೆ ಒಂದು ಸಣ್ಣ ಮಕ್ಕಳಿಂದನೇ 12 ವರ್ಷ ಮಗುವಿನಿಂದ ಇಂಥ ಬರ್ಬರವಾದಂಥ ಹತ್ಯೆ ಆಗ್ತದೆ ಅಂತಂದರೆ ಬಹುಶಃ ನಾವು ಮುಂದಿನ ದಿನಗಳು ಎಂಥದ್ದು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತು ನಾನು ಈ ಭಾಗದ ಶಾಸಕನಾಗಿ ಬಹುಶಃ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಕೂಡ ಏನು ಸಹಾಯ ಆಗ್ತದ ಎಲ್ಲ ಸಹಾಯ ಮಾಡ್ತೀನಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥದ್ದು ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಇವತ್ತು ನಾನು ಇಲ್ಲಿ ಬಂದು ಅವ್ರಿಗೆ ಧೈರ್ಯ ತುಂಬಿ ಬಹುಶಃ ಈ ಭಾಗದ ಎಲ್ಲ ಜನರು ನಿಮ್ಮ ಜೊತೆಗಿದ್ದಾರೆ. ಮುಂದಿನ ಜೀವನ ಕೂಡ ಹೆಣ್ಮಕ್ಳಿದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ನೀವು ಜೀವನ ನಡೆಸ್ಬೇಕನ್ನುವಂಥದ್ದು ಭಾಳಷ್ಟು ಅವ್ರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ದೀನಿ. ನಾನು ಚೇತನ ರವ್ವಾರಿ ಸರ್ ಬಂದಿದ್ರಿ, ನಮ್ಗೆ ಸಮಾಧಾನ ಹೇಳಿದ್ರು, ನಿಮ್ಮ ಮಗನ ನಾವು ತಂದು ಕೊಡಕ್ಕೆ ಆಗಂಗಿಲ್ಲ, ಏನ ಮುಂದೆ ಹೆಲ್ಪ್ ಬೇಕಂದ್ರೆ ನಾವು ಮಾಡ್ತೇವೆ ಅಂತ ಹೇಳಿದ್ರಿ. ನಿಮ್ಗೆ ಏನ ಇದ್ರು ನಾವು ಅದೇವಿ ಅಂತೇಳಿ ನಮ್ಗೆ ಸಾಂತ್ವನ ಹೇಳಿದ್ರಿ, ಧೈರ್ಯ ಕೊಟ್ರಿ. ನನಗೆ 3 ಜನ ಹೆಣ್ಮಕ್ಳು ರೀ. ಒಬ್ಬಾಕಿನ ಮದ್ವಿ ಮಾಡೀನಿ, ಇನ್ನೂ 2 ಮಂದಿ ಮದ್ವಿ ಆಗೋದೈತ್ರಿ. ಒಬ್ಬಾಕಿ ಕಾಲೇಜ್ ಕಲಿತಾಳ, ಒಬ್ಬಾಕಿದ್ ಮದ್ವಿ ಇತ್ರಿ, 3ನೇದವನ ಮಗ ರೀ. ಸಂಜೆ 7 ಗಂಟೆ ಆಗಿತ್ರಿ. ಹ್ಞೂನ್ರಿ. ನಾವು ರೊಟ್ಟಿ ಮಾಡಿ ದುಡ್ಕೊಂಡ್ ತಿನ್ನೋರ್ರಿ. ನಾವು ರೊಟ್ಟಿ ಮಾಡ್ಲಿಕ್ರ ನಮ್ಮ ಮನೆ ನಡೆಯಂಗಿಲ್ರಿ ಸರ್. ಕೊಡ್ತೀವಿ ಅಂದಾರ್ರಿ, ನೋಡೋನ್ ಸಹಾಯ ಮಾಡ್ತೀವಿ ಅಂದಾರ್ರಿ. ನಮಗ್ ಭರವಸೆ ಕೊಟ್ಟೋಗ್ಯಾರ್ರಿ, ನಾ ಎಲ್ಲಾ ನಿಮ್ಗೆ ಏನು ನ್ಯಾಯ ದೊರಕಬೇಕೋ ಅದನ್ನ ನ್ಯಾಯ ದೊರಕಿಸ್ತೀವಿ ಅಂತ ಹೇಳಿದಾರ್ರಿ. ನಾವು ಇಷ್ಟ ಹೇಳ್ತೇವ್ರಿ ಸರ್, ಮಕ್ಕಳ ಜೊತೆ ಆಗೈತ್ರಿ. ಅದು ಅವ್ರಿಗಾರ ಯಾರಿಲ್ರಿ, ಹಿಂದೂ ಇಲ್ಲ ಮುಂದೂ ಇಲ್ಲ, ಯಾರಿಲ್ಲ. ಆ ಹುಡ್ಗ ಇತ್ತಂತ ಅವ್ರಿಗೆ ಬಾಳೆ ಇತ್ರಿ ಅವ್ರದ್ದು. ನಾವು ಇಷ್ಟ ಇದು ಮಾಡ್ತೇವ್ರಿ, ಅವ್ರಿಗೆ ನ್ಯಾಯ ಸಿಗ್ಬೇಕ್ರಿ. ಕಾನೂನು ಅಂತ ಏನಿದ್ದು ಅವ್ರ ನ್ಯಾಯ ಕೊಡಿಸ್ರಿ. ಆಮೇಲೆ ಅವ್ರಿಗೆ ಏನೋ ದಾರಿ ಹಚ್ಕೊಡ್ರಿ, ಅವ್ರು ದುಡಿದು ಅವ್ರ ಹೊಟ್ಟೆ ಅವ್ರು ತುಂಬ್ಕೊಂಡಂಗ್ರಿ. ಇಷ್ಟು ಮಾಡಿಕೊಟ್ಬಿಟ್ರೆ ಸಾಕು, ನಮ್ಮ ಮತ್ತೇನಿಲ್ರಿ ನ್ಯಾಯದ.